ಹಣ ಕಂಡ್ರೆ ಹೆಣ ಕೂಡ ಬಾಯ್ ಬಿಡುತ್ತೆ ಅನ್ನೋ ಮಾತಿದೆ. ಆದ್ರೆ ಡಾಬಾ ಕಂಡು ಹೆಣ ಕಂಡ್ಬಿಟ್ಟಿರೋದನ್ನ ಕೇಳಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ ಅಂತಂದ್ರೆ ಅದು ಸುಳ್ಳು. ಹೌದು, ಇಷ್ಟವಾದ ಡಾಬಾದ ಹೆಸರು ಕೇಳಿದ ತಕ್ಷಣವೇ ಹೆಣಾನೇ ಎದ್ದು ನಿಂತುಬಿಟ್ಟಿದೆ. ಸತ್ತೋಗಿದ್ದಾರೆ ಅಂತ ವೈದ್ಯರೇ ದೃಢಪಡಿಸಿದ ಶವ ಫೇವರೆಟ್ ಡಾಬಾದ ಹೆಸರು ಕೇಳಿ ಜೀವಂತವಾಗಿ ಬಿಟ್ಟಿದೆ. ಈ ವಿಷಯ ಕೇಳಿ ನಿಮಗೆ ಶಾಕ್ ಆಯ್ತಾ? ಆಗ್ಲೇಬೇಕು. ಹಾವೇರಿ ಜಿಲ್ಲೆ ಶೆಗ್ಗಾವಿ ತಾಲೂಕಿನ ಬಂಕಾಪುರ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಮೂರ್ನಾಲ್ಕು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿ ಬೇಷ್ಣಪ್ಪ ಗುಡಿಮನಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ಇವರ ಸಾವನ್ನ ಸ್ವತಃ ವೈದ್ಯರೇ ದೃಢಪಡಿಸಿದ್ರು. ಶವವನ್ನು ಅಂತ್ಯಕ್ರಿಯೆಗೆ ತೆಗೆದುಕೊಂಡು ಹೋಗುವಂತೆ ವೈದ್ಯರು ಕುಟುಂಬಸ್ಥರಿಗೆ ಸೂಚಿಸಿದ್ರು. ಕುಟುಂಬದವರು ಮೃತ ವ್ಯಕ್ತಿಯ ಶವ ತೆಗೆದುಕೊಂಡು ಆಸ್ಪತ್ರೆಯಿಂದ ವಾಪಸ್ ಬರುವಾಗ ದಾರಿಯಲ್ಲೇ ಬೇಷ್ಣಪ್ಪರವರಿಗೆ ಇಷ್ಟವಾದ ಡಾಬಾ ಎದುರಾಗಿದೆ. ಡಾಬಾ ಕಂಡು ಕುಟುಂಬಸ್ಥರು ದುಃಖದಲ್ಲೇ ನಿನ್ನ ನೆಚ್ಚಿನ ಡಾಬಾ ಬಂತು, ಊಟ ಮಾಡ್ತೀಯಾ ಎಂದು ಗೋಳಾಡಿ ಕಣ್ಣೀರಿಟ್ಟಾಗ ಸತ್ತ ವ್ಯಕ್ತಿ ಉಸಿರಾಡಿದ್ದಾರೆ. ಇದೊಂದು ವೈದ್ಯ ಲೋಕದ ಪವಾಡವೇ ಸರಿ. ಸದ್ಯ ಗುಡಿಮನಿಯವರಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದು ದೇವರ ಪವಾಡ ಎಂದು ಗ್ರಾಮಸ್ಥರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಅವರು 4 ದಿವಸದಿಂದ ದವಾಖಾನಿಗೆ ಹೋಗ್ಯಾರ. ಹ್ಞೂ, ದವಾಖಾನಿಗೆ ಸ್ಟೇಟ್ಮೆಂಟು ಎಲ್ಲ ಡಾಕ್ಟರ್ ಕೊಡಕತ್ತಾರ. ಈಗೇನು ಬೇಷ್ಣಪ್ಪ ಗುಡಿಮನಿ ಅಂತದಾರು, ಅವ್ರ ತಮ್ಮ ಮಾಂತೇಶ್ ಗುಡಿಮನಿ ಅವ್ರ ಸಂಗಡಿ ಇದ್ದರು ಅವರು. ಹ್ಞೂ ರೀ. ಅದು ಏನಾಯ್ತು ಏನು ಬಿಡ್ತು ಅವರೆಲ್ಲ 11 ಎಕರೆಕ್ಕೆ ನೋಡ್ಕೊಂಡಾರ ಅವರು. ಯಾವ ದವಾಖಾನೆಗೆ ಹಾಕಿದ್ರಿ ಅವ್ರನ್ನ? ಎಸ್ ಡಿ ಎಮ್ ಅನ್ರಿ. ಅದ ಈಗ ಡಾಕ್ಟ್ರ್ ಏನು ಹೇಳಿ ಕಳಿಸಿದ್ರಿ ಅವ್ರಿಗೆ? ಎಸ್ ಡಿ ಎಮ್ನೇ ಹಾಕಿದಾಗ ಇವನು ಹುಷಾರಿಲ್ಲ, ಇವರು ತೀರ್ಕೊಂಡ್ರ ಅಂತ ಹೇಳಿದ್ರನ್ರಿ ಅವ್ರಿಗೆ? ತೀರ್ಕೊಂಡಾರಂತೂ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಅವರು. ಕಚ್ಚಿ ಮುಗ್ದಾಗಿ ತೊಗೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. ಹ್ಞೂ ರೀ. ಆಮೇಲೆ ನಂತರ ಇವರು ತೊಗೊಂಬರಕ್ಕೆ ಕುಂತಾರ. ದಾರಿ ಒಳಗೆ ತೊಗೊಂಬರಮಂತ ಅಲ್ಲೇ ದಾರಿ ಒಳಗೆ ಅವ್ನು ಮತ್ತೆ ತಿರ್ಗಾ ಉಸಿರಾಟ ಕತ್ರಿ ಒಳಗೆ ಉಸಿರಾಟ ಚಾಲು ಆಗಿದಂತೆ. ಹ್ಞೂ ರೀ. ಉಸಿರಾಟ ಚಾಲು ಆಗತ್ಲೆ ಬರಿಕ್ಯಾನ್ ಅಂತ ಬಿಟ್ಟು ನೀನು ನೋಡಿ ನಾನು ನೋಡಂತೇಳಿ ಇವ್ರು ಅಣ್ತಮ್ಮರು ಕೂಡಿ ಹೋಗಿ ನೋಡ್ಯಾರ. ಮತ್ತೆ ಶಿಗ್ಗಾಮಿ ಸರ್ಕಾರಿ ಆಸ್ಪತ್ರೆನಾಗ ಹಾಕಿ ಮತ್ತೆ ಅಲ್ಲಿ 2 ಸಿಲೈನ್ ಕೊಡ್ತಾರ. ಅವರು ಇಲ್ಲ ಕೆಂಪಿಗೆ ಒಯ್ರಿ ಅಂತಂದು ಅವರು ಹೇಳಿ ಕೆಂಪಿಗೆ ಹೋಗಿ ಅದಾರ. ಅದ ಇಲ್ಲೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರಂತಲ್ರಿ? ಬ್ಯಾನರ್ ಗೇನರ್ ಹಾಕಿದ್ರಂತ? ಕಟ್ಟಿಗೆ ಹಾಕಿದ್ರು, ಎಲ್ಲ ತೊಗೊಂಡೋಗಿ ಕಾಯಿ ಹಾಕಿ ಸುಟ್ಟು ಹೋಗದ್ ಬಂದ್ರು. ಮತ್ತೆ ತಿರ್ಗಡೆ ನೀರ್ ಸಹಿತ ಕಾಚಿ ಇಟ್ಟಿತ್ತು. ಎಲ್ಲಾನು ಬಂದು ಸ್ರವ ಬಂದಿಂದ ಒಮ್ಮಕ್ಳೆ ತಗೊಂಡು ಹೋಗಕ್ಕೆ ಮಾಡಿರ್ತಿತ್ತು. ಎಲ್ಲ ಬೀಗರಿಗೆಲ್ಲ ಹೇಳಿದ್ರಿ? ಎಲ್ಲ ಹೇಳಿ 2 ಕೊಪ್ಪಳದಿಂದ 2 ಗಾಡಿ ಮಂದಿ ಬಂದಾರು. ಹಾಂ ರೀ. ಎಲ್ಲ ಬಂದು ಹೊಳ್ಳಿ ಮೊಬೈಲ್ನಾಗ ತೀರ್ಕೊಂಡಾನಂತ 3 ಗಂಟೆಕಂತ ಬಂದಂತ ಹೇಳ್ಬಿಟ್ಟಿದ್ರು. ಹ್ಞೂ ರೀ. ತಿರುಗಿ ಇದಾದಾಗ ಮರು ಜೀವನ ಬಂದೈತಿ, ಯಾರು ಬರಬೇಡ್ರಿ ಅಂತಂದು ಹೊಳ್ಳಿ ಮತ್ತೆ ಮೊಬೈಲ್ಗೆ ರಿಪೀಟ್ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.